ಚಿಕ್ಕಮಗಳೂರಿನಲ್ಲಿ ಜೋರಾಗ್ತಾ ಇದೆ ದತ್ತ ಜಯಂತಿ ಸಂಭ್ರಮ. ದತ್ತಪೀಠದಲ್ಲಿ ಪಾದುಕೆ ದರ್ಶನವನ್ನ ಪಡೆಯೋದಕ್ಕೆ ಆಗಮನ ಆಗ್ತಾ ಇದೆ. ರಾಜ್ಯದ ಮೂಲೆ ಮೂಲೆಯಿಂದಲೂ ಕೂಡ ಮಾಲಾಧಾರಿಗಳು ಆಗಮಿಸ್ತಾ ಇದ್ದಾರೆ. ಚಿಕ್ಕಮಗಳೂರಿನಲ್ಲಿ ಜೋರಾಗ್ತಾ ಇದೆ ದತ್ತ ಜಯಂತಿಯ ಸಂಭ್ರಮ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಒಂದಷ್ಟು ಹೆಚ್ಚು ಒಂದು ಮಾಲಾಧಾರಿಗಳು ಆಗಮಿಸ್ತಾ ಇದ್ದಾರೆ. ರಾಜ್ಯದ ಮೂಲೆ ಮೂಲೆಯಿಂದಲೂ ಕೂಡ ಮಾಲಾಧಾರಿಗಳ ಆಗಮನ ಆಗ್ತಾ ಇದೆ. ಇವತ್ತು ಸರಿಸುಮಾರು 10 ರಿಂದ 15 ಸಾವಿರ ದತ್ತ ಭಕ್ತರು ಆಗಮಿಸುವಂತಹ ಸಾಧ್ಯತೆಗಳು ಕೂಡ ಇದೆ. ದತ್ತಪೀಠದಲ್ಲಿ ಭಕ್ತರಿಂದ ಪೂಜೆ, ಹೋಮ, ಹವನ ನಡೆಯಲಿಕ್ಕಿದೆ. ಚಿಕ್ಕಮಗಳೂರು ನಗರ ದತ್ತ ಭಕ್ತರು ಸಾಗೋ ಮಾರ್ಗದಲ್ಲಿ ಭದ್ರತೆಯನ್ನ ಕೂಡ ಈಗಾಗಲೇ ಒದಗಿಸಲಾಗಿದೆ. ವಾಹನಗಳ ತಪಾಸಣೆ ಮಾಡಿ ಪಾಸನ್ನ ನೀಡಿ ಕಳುಹಿಸ್ತಾ ಇದ್ದಾರೆ ಪೊಲೀಸ್ನವರು. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ರಾಜ್ಯದ ಮೂಲೆ ಮೂಲೆಯಿಂದಲೂ ಕೂಡ ಮಾಲಾಧಾರಿಗಳ ಆಗಮನ ಆಗ್ತಾ ಇದೆ. ಸೊ ಹಾಗಾಗಿ ಅತಿ ಹೆಚ್ಚು ಭದ್ರತೆಯನ್ನ ಈ ಬಾರಿಯೂ ಕೂಡ ಒದಗಿಸಲಾಗ್ತಾ ಇದೆ. ಯಾವುದೇ ರೀತಿಯಾದಂತಹ ತೊಂದರೆಗಳು ಆಗಬಾರದು, ಘಟನೆಗಳು ಆಗಬಾರದು, ಮುನ್ನೆಚ್ಚರಿಕಾ ಕ್ರಮವನ್ನ ಕೂಡ ಇದೀಗ ಪೊಲೀಸ್ ಇಲಾಖೆ ತೆಗೆದುಕೊಂಡಿದೆ.